ಈ ಪೋಕ್ಸೋನ ಬಹಳ ಜನ ಮಂತ್ರಿಗಳು, ಮಾಜಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳೆಲ್ಲ ಇದ್ದಾರೆ ಪೋಕ್ಸೋ ಕೇಸಲ್ಲಿ. ಅದು ಎಷ್ಟು ವೀಕ್ ಆಗ್ತಾ ಇದೆ ಪೋಕ್ಸೋ ಅಂತ ಅಂದ್ರೆ. ಈಗ ಪೋಕ್ಸೋ ಬಂತು. ಎಸ್, ಐ ವಾಸ್ ದ ಪಾರ್ಲಿಮೆಂಟ್ ಮೆಂಬರ್, ಐ ವಾಸ್ ಇನ್ ದ ಕಮಿಟಿ ಪೋಕ್ಸೋ. ಪೋಕ್ಸೋಗೆ ಏನಾಯ್ತು, ಕೊನೆಗೆ ಅನುಭವದ ಮೇಲೆ ಎಸ್ ಅವನಿಗೆ ಜೀವಾವಧಿ ಶಿಕ್ಷೆ ತನಕ ಬಂತು. ಈ ಪೋಕ್ಸೋನ ಭಾಳ ಜನ ಮಂತ್ರಿಗಳು, ಮಾಜಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳೆಲ್ಲ ಇದ್ದಾರೆ ಪೋಕ್ಸೋ ಕೇಸಲ್ಲಿ. ಅದು ಎಷ್ಟು ವೀಕ್ ಆಗ್ತಾ ಇದೆ ಪೋಕ್ಸೋ ಅಂತ ಅಂದರೆ ಚೆ ನಾವೇ ಅದನ್ನು ವೀಕೆಂಡ್ ಮಾಡಿಬಿಡ್ತೀವಿ. ನಾನು ಎಸ್ ಐ ಆಮ್ ದ ಮಿನಿಸ್ಟರ್ ಆರ್ ದ ಚೀಫ್ ಮಿನಿಸ್ಟರ್ ಆರ್ ದ ಎಕ್ಸ್, ನಾನು ಈ ಪೋಕ್ಸೋ ಕಮಿಟ್ ಮಾಡಿರ್ತೀನಿ. ನಾನು ಅದು ವೀಕ್ ಆಗೋಯ್ತು, ವೀಕ್ ಆಗೋಯ್ತು. ಹಾಗೆ ಇಂಪ್ಲಿಮೆಂಟೇಷನ್ ಇದೆಯಲ್ಲ ಪಾಟೀಲ್ರಿ, ಬಟ್ ಇದೆಲ್ಲ ಕೂತ್ಕೊಂಡು ಚರ್ಚೆ ಆಗಬೇಕಿತ್ತು. ತಾವು ಹೇಳಿದಾಗೆ, ಏಕೆಂತಂದರೆ ನಮ್ಮಲ್ಲಿ ಲಾನಲ್ಲಿ, ಬಿಕಾಸ್ ನಾನು ಲಾಯರಾಗಿ ಕೆಲಸ ಮಾಡೋನು, ದ ರೂಲ್ಸ್ ಆಫ್ ಕ್ರಿಮಿನಲ್ ಪ್ರಾಕ್ಟೀಸ್ ಆ್ಯಂಡ್ ದ ರೂಲ್ಸ್ ಆಫ್ ಸಿವಿಲ್ ಪ್ರಾಕ್ಟೀಸ್ ದಟ್ ಮಸ್ಟ್ ಥರೋಲಿ ಚೇಂಜ್ ಅಮೆಂಡ್ಮೆಂಟ್. ಬಟ್ ಭಾಳ ಸಂತೋಷ ಅಂತಂದರೆ ತಾವು ಕಾನೂನು ಮಂತ್ರಿಗಳಾದ್ಮೇಲೆ ಹಲವಾರು ಅನಗತ್ಯವಾಗಿದ್ದಂಥ ಕಾನೂನುಗಳನ್ನು ತಾವು ತೆಗೆದಾಕ್ತಾ ಇದ್ದೀವಿ. ಭಾಳ ಇಂಪಾರ್ಟೆಂಟ್. ಅನಗತ್ಯವಾದಂಥ ಕಾನೂನುಗಳು ಅದು ಆ ಇಂಪ್ಲಿಮೆಂಟೇಷನ್ ಮಾಡಿ ಅಧಿಕಾರಿಗೆ ಲಾಭ ಆಗುತ್ತೆ ಹೊರತು ನಮಗಲ್ಲ. ಕೆಲವು ಕಾನೂನುಗಳು ಯಾರಿಗೆ ಅನುಕೂಲ ಆಗುತ್ತೆ ಅದನ್ನು ಇಂಪ್ಲಿಮೆಂಟ್ ಆಯ್ತಾಯಿತು ತೆಗೀರಿ. ಹಾಗಾಗಿ ಅದೆಲ್ಲವನ್ನು ಕೂಡ ಒಂದು ಸರಿ, ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂತಂದರೆ ಎಕ್ಸ್ಪೀರಿಯನ್ಸ್ ನಂದೇ, ಅದು ನನ್ನ ಆಸ್ತಿ. ಅದು ಅದನ್ನೇ ಅಲೆಕ್ಸಾಂಡರ್ ಕೇಸ್ನಲ್ಲಿ, J.C. Alexander was the cabinet secretary in the Union government when the Rajiv Gandhi was the premier of this nation. ಎಷ್ಟು ಚೆನ್ನಾಗಿ ಹೇಳಿದ್ರು. ಆದರೆ one can acquire beauty and complexion by inheritance. One can also acquire property by inheritance, but one cannot acquire experience by inheritance. ಒಬ್ಬ ವ್ಯಕ್ತಿ ತನ್ನ ತಂದೆ ತಾಯಿಗಳ ಬೆಡುಗು ಭಿನ್ನಾಣಗಳನ್ನು ಅನುವಂಶಿಕವಾಗಿ ಪಡೆಯಬಲ್ಲ, ಆಸ್ತಿಯನ್ನು ಅನುವಂಶಿಕವಾಗಿ ಪಡೆಯಬಲ್ಲ, ಆದರೆ ಅನುಭವವನ್ನು ಅಲ್ಲ. ಅನುಭವಾಮೃತ ಅಂತ ಹೇಳ್ತೀವಿ. ಹಾಗಾಗಿ ಅನುಭಾವಿಕರನ್ನು ಇದರಲ್ಲಿ ಸೇರಿಸಿ ಹಲವಾರು ರೀತಿಯಲ್ಲಿ ಇದು ಭಾಳ ಭಾಳ ನೀವು ತಂದಿರ್ತಕ್ಕಂಥದ್ದು ಇದೆಯಲ್ಲ, ಇದು ಎಷ್ಟು ಗಲಾಟೆಗಳಾಗ್ತವೆ, ಏನಾಗ್ತವೆ. ಸ್ವಂತ ಮಗಳನ್ನೇ ಕೊಂದು ಹಾಕ್ಬಿಡ್ತೀವಿ, ಸ್ವಂತ ಮಗಳು ಹೆತ್ತಂಥ ಮಗುವನ್ನೇ ಕೊಂದಾಕ್ಬಿಡ್ತೀವಿ. ಇದು ಬೇರೆ ಜಾತಿ ಮಗು, ನಮ್ಮಲ್ಲಿ ಇರಬಾರ್ದು ಇದು ಅಂತಂತೇಳಿ. ಸೊ ಹಾಗಾಗಿ ಇವತ್ತು ತಾವು ತಂದಿದ್ದ